ಇತ್ತ ಕುರುಕ್ಷೇತ್ರದಳು ಕುರುರಾಯ ಇದನ್ನೆಲ್ಲ ಕಂಡು ಗುರು ಸಮ್ರಾಟನ ಜೀವನ ಇಂತಹ ದುರ್ಗತಿಯ ಹೊಂಡದತ್ತ ಸಾಗುತ್ತದೆ ಎಂದು ಯಾರು ಭಾವಿಸಿದ್ದರು, ಯಾರು ತಿಳಿದಿದ್ದರು? ಅಯ್ಯೋ, ಕುರುಕ್ಷೇತ್ರ ದಾರಿಯಲ್ಲಿ ಸಾಗಿ ಬರುತ್ತಿರುವ ಕಾಲದಲ್ಲಿ ನಮ್ಮ ವಿರೋಧಿಗಳ ಮಾಡದ ವೇದನ ಸಹಿಸುವುದಕ್ಕೆ ಅಸಾಧ್ಯರಾಗಿ ಎಂದು ನೋಯುವ ಬೇಯುವ ದೃಶ್ಯ ಒಂದಡಿಯಲ್ಲಿ, ಆ ಕಡೆಯಲ್ಲಿ ಕುರುಕುಲ ಪಿತಾಮಹ ಭೀಷ್ಮ 800 ವರ್ಷಗಳ ಪೈತ್ರವಾಗಿ ಅಹೋರಾತ್ರಿ ಈ ಕುರು ಸಿಂಹಾಸನಕ್ಕಾಗಿ ದುಡಿದ ಮಹಾಜೀವ ಸರಳ ಮಧ್ಯವನ್ನು ಅಲಂಕರಿಸಿ ಆ ಮರಣವನ್ನೇ ನಿರೀಕ್ಷೆ ಮಾಡುತ್ತಿರುವ ದೃಶ್ಯ. ಆ ಎಡೆಯಲ್ಲಿ ಬಿಲ್ಗಾರ ದ್ರೋಣರು ಕೌರವ ಪಾಂಡವರ ಜೀವನವನ್ನ ತಿದ್ದಿ ತೀಡಿ ಲೋಕದ ಮುಖಕ್ಕೆ ಕಾಣಿಸಿಕೊಟ್ಟಿರುವ ಶಲ್ಯ ಶಕುನಿ ನನ್ನ ಬಂಧು ಬಾಂಧವರು ಈ ಭಯಂಕರ ಸನ್ನಿವೇಶ ನೋಡುವಂತ ದೌರ್ಭಾಗ್ಯ ನನ್ನ ಪಾಲಿಗೆ ಉಂಟಾಗಿದೆ. ಶಿವರೇ, ಏನು ಮಾಡಲಿ? ಅದು ಹಾಗೆಯಲ್ಲಿ ಪಾಂಡವ ಮಹಾಬಲ ಮುಂದುವರ್ತಿ ಬರುತ್ತಾ ಇದೆ. ಭೀಮಸೇನನ ಸಿಂಹನಾದ ಮೊಳಗುತ್ತಾ ಇದೆ. ಕೌರವರನ್ನ ಕಣ್ಣಲ್ಲಿ ಕೊಚ್ಚಿರಿ ಕಡಿಯಿರಿ ಎಂದು ಈ ದುರ್ಧರ ಸಮಯದಲ್ಲಿ ಏಕಾಂಗಿಯಾಗಿರುವ ನಾನೇನು ಮಾಡಲಿ? ನಾನೊಬ್ಬ ಏನು ಮಾಡಬಲ್ಲೆ? ಏನು ಮಾಡಬಲ್ಲೆ? ಕ್ಷತ್ರಿಯ ಕುಲೋದ್ಭವನಾದ ಶರದಕ್ಕೆ ಬಲ್ಲನಾಗಿರುವಂತಹ ಸುಯೋಧನ ಏನನ್ನು ಮಾಡಬಲ್ಲ? ಹಾಗಾದರೆ ಕುರುಕ್ಷೇತ್ರ ದಾಡಿಯಿಂದ ಒಳಸರಿದೋ ವಿಶ್ವಾಸ ನನಗಿದೆಯೇ? ಇದು ಕುರುಡು ಹುಮ್ಮಾಸ ಅಲ್ಲದೆ ಹುರುಡು ಹುಮ್ಮಾಸ ಅಲ್ಲ. ಹಾಗಾದರೆ ಏನು ಮಾಡಲಿ? 18 ದಿವಸದ
ಮಹಾಭಾರತ ಯುದ್ಧ ಈ ಸಂಗ್ರಾಮದ ಕಳೆದ ಕೊನೆಯ ದಿವಸ. ಹೌದು, ಆಜ್ಞವರಿಗೆ ಸಿಕ್ಕ ಭಾರತ ಅವರ ಕಣ್ಣಿಗೆ ಗೋಚರವಾಗಬಾರದು. ಕಾರ್ಯ ಸಾಧನೆಗಾಗಿ ಇಂದಿನ ದಿವಸವನ್ನು ಕಳೆಯುತ್ತೇನೆ, ಜಾರುತ್ತೇನೆ. ನಿನ್ನನ್ನ ಕೊಲ್ಲದೆ ಬಿಡುವವನಲ್ಲ ಈ ಭೀಮಸೇನ. ಎಲ್ಲೋ ಹೋಗಿ ಅನಾಥ ಶವಾಗುವುದಕ್ಕಿಂತ ವೀರರಿಗೊಪ್ಪುವ ರಣರಂಗದ ಸಾವನ್ನ ಕೊಡುವ ಇನ್ನು ಒಳ್ಳೆಯಾದರೂ ಈ ಭೀಮಸೇನನಿಗಿದೆ. ಆದ್ದರಿಂದಲೇ ಆಹ್ವಾನಿಸುತ್ತಿದ್ದೇನೆ.
ಸ್ವರವನ್ನ ಕೇಳಿದಾಗ ಕೇಳಿದೆ ನನ್ನ ಅಂತರಂಗ ರಾಸ ಭೀಷಣವಾಗಿ ಗುಡುಗಿ ಸಿಡಿದು ಸಿಡಿಲ್ಲ ಹಾಗೆ ನನಗೆ ಬೇಕಾದ ಈ ಜೀವ ಬಡವಾಗುತ್ತಾ ಇದೆಯಲ್ಲ, ಬಡವಾಗುತ್ತಾ ಇದೆ. ಚಂದ್ರ ವಂಶದಲ್ಲಿ ಹುಟ್ಟಿರುವ ಯಾವ ವ್ಯಕ್ತಿಯ ಬಾಯಿಂದಲೂ ಇಂತಹ ಕೀಳು ಮನೋವೃತ್ತಿಯ ಶಬ್ದ ಬರಬಾರದು. ಆದ ಭೀಮನ ನಾಲಿನಿಂದಲೇ ಬಂತಲ್ಲ, ಸುಯೋಧನ ನಿನ್ನ ಅಮ್ಮನ ಗರ್ಭವನ್ನ ಮತ್ತೆ ಪುನಃ ಸೇರಿರು, ನಿನ್ನ ತಾಯಿಯ ಗರ್ಭವನ್ನ ಬಗೆದು ಎಳೆದು ತಂದು ಕೊಲ್ಲುತ್ತೇನೆಂದು ಹೇಳಿದ ಆ ಭೀಮನ ಈ ಹೊಲಸು ನುಡಿಗೆ ಏನನ್ನು ಗುಣ ಅಂಥದ್ದನ್ನ ನಿಲ್ಲಿಸುವುದಕ್ಕೆ ಸಿದ್ಧರಾಗಿರಿದ್ದ ನನ್ನ ಪಾಲಿಗೆ ಎಂದು ಜೀವದ ಭಯವೇ ಅಂದು ಇಂದು ಪಾರಾಗಿ ಬಂದು ನಿಂದು ನನ್ನಲ್ಲಿ ಯೋಚನೆ 18 ದಿವಸದ ಹಿಂದಿನ ನನ್ನ ಜೀವನ ಅನುಭವ ಅಂದೇನು ಇಂದೇನು